ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯವನ್ನು ಕರ್ತನು ನಮಗೆ ಅನುಗ್ರಹಿಸಿದ್ದಾರೆ. ಬನ್ನಿ ಪ್ರಿಯರೇ, ದೇವರ ಮಾತುಗಳನ್ನು ಧ್ಯಾನಿಸೋಣ. ಆತನ ಸನ್ನಿಧಿಯಲ್ಲಿ ನಾವು ಹೇಗಿದ್ದೇವೆ ಎಂಬುದಾಗಿ ಪರಿಶೀಲಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮ ಸನ್ನಿಧಿಯಲ್ಲಿ ನಿಂತುಕೊಂಡು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದಕ್ಕಾಗಿ, ನಿಮ್ಮನ್ನು ಸ್ತುತಿಸಿ ನಿಮ್ಮ ದಿವ್ಯದಾನಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಕೊಟ್ಟಿರುವ ಈ ಅವಕಾಶಗಳಿಗಾಗಿ ವಂದನೆಗಳು. ಈ ಸಮಯ ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಯಾರೊಂದಿಗಾದರೂ ಜಗಳವಾಡಿದ್ದೀರಾ? ಯಾರೊಂದಿಗಾದರೂ ವಿವಾದ ಇಟ್ಕೊಂಡಿದ್ದೀರಾ? ಯಾರೊಂದಿಗಾದರೂ ಭಿನ್ನಾಭಿಪ್ರಾಯ ಉಂಟಾಗಿವೆಯಾ? ಮನಸ್ಸು ಹಾಳು ಮಾಡಿಕೊಂಡಿದ್ದೀರಾ? ಈ ದಿನಗಳಲ್ಲಿ ಇದೇ ಅಲ್ಲವೋ? ಕುಟುಂಬದಲ್ಲಿಯೂ ಇದೇ ಪರಿಸ್ಥಿತಿ, ದೇಶದಲ್ಲಿಯೂ ಇದೇ ಪರಿಸ್ಥಿತಿ, ಅಧಿಕಾರಿಗಳಲ್ಲಿಯೂ ಇದೇ ಪರಿಸ್ಥಿತಿ. ಇಬ್ಬರು ಮನುಷ್ಯರು ಒಂದು ವಿಷಯದಲ್ಲಿ ಒಂದೇ ಮನಸ್ಸಿಗೆ ಬರದೇ ಇರೋದಾದರೆ, ಇಬ್ಬರ ಮಧ್ಯದಲ್ಲಿ ವಿವಾದ ಉಂಟಾಗ್ತಿರೋದಾದರೆ ಅದಕ್ಕೆ ಕಾರಣ ಎರಡು ಕತ್ತೆಗಳು ಒಂದು ದಾರಿಯಲ್ಲಿ ಒಟ್ಟಿಗೆ ನಡೆಯಲಂತೆ. ಕೆಲವೊಂದು ಸಾರಿ ಒಬ್ಬರು ತಪ್ಪು ಒಬ್ಬರು ರೈಟ್ ಅಂತ ಹೇಳಬಹುದು, ಇಲ್ಲವೇ ಇಬ್ಬರು ಒಬ್ಬರಿಗೊಬ್ಬರು ಪೈಪೋಟಿ ಮಾಡುವ ಹಾಗೆ ಅವರ ಸ್ವಭಾವ ಇದ್ದಿರಬಹುದು. ಬಹಳಷ್ಟು ಸಾರಿ ಮನುಷ್ಯರ ಮಧ್ಯದಲ್ಲಿ ನಮಗೆ ಭಿನ್ನಾಭಿಪ್ರಾಯ ಉಂಟಾಗುವಾಗ ನಾವು ಮಾತಾಡಲ್ಲ ಅವರೊಂದಿಗೆ. ಹೌದೋ? ಅವರೊಂದಿಗೆ ನಾವು ಮಾತಾಡಲ್ಲ ಎಂದು ಹೇಳ್ತಾರೆ. ಹೌದು, ಈಗಿನ ಕ್ರೈಸ್ತರು ಮಾತಾಡಿಕೊಳ್ಳುವುದಿಲ್ಲ ಅಂತೆ, ಹೋರಾಡುವುದಿಲ್ಲ ಅಂತೆ. ಏನಾದರೂ ಒಂದು ಸಮಸ್ಯೆ ಬಂದರೆ ಅದನ್ನು ತೀರಿಸಿಕೊಳ್ಬೇಕು. ಕೂತ್ಕೊಂಡು ಮಾತಾಡಿದ್ರೆ ಸಮಸ್ಯೆ ತೀರಿ ಹೋಗ್ತದೆ. ಆದರೆ ಆ ರೀತಿಯಾಗಿ ಒಂದು ವೇಳೆ ಮಾಡಲಾರದೇ ಇದ್ರೆ ಮನಸ್ಸಲ್ಲಿ ಆ ಸಮಸ್ಯೆ ಹಾಗೆ ಉಳ್ಕೊಳ್ತದಲ್ಲವೇ? ನಮ್ಮ ಹೃದಯದಲ್ಲಿರುವ ಭಿನ್ನಾಭಿಪ್ರಾಯ ಹಂಚಿಕೊಳ್ಳಲಾರದೆ ನಮ್ಮಲ್ಲಿ ಹೇಗೆ ಸಾಮರಸ್ಯ ಬರುತ್ತೆ ಹೇಳಿ? ಅದಕ್ಕೆ ನಮ್ಮ ಜೀವಿತದಲ್ಲಿ ನಾವು ನಷ್ಟ ಹೋಗ್ತೇವೆ. ಸರಿ, ಮನುಷ್ಯರೊಂದಿಗಿರುವ ಈ ಸಂಗತಿ ಪಕ್ಕಕ್ಕಿಡೀರಿ. ಬಹಳಷ್ಟು ಜನ ದೇವರೊಂದಿಗೆ ಸರಿಯಾಗಿಲ್ಲ ಪ್ರಿಯರೇ. ದೇವರಂದ್ರೆ ಸರಿಯಾದ ಅಭಿಪ್ರಾಯ ಇಲ್ಲ. ದೇವರು ಯಾವ ಉಪಕಾರ ನಾನು ಮಾಡ್ತಿಲ್ಲ ಎಂಬ ಫೀಲಿಂಗ್ ನಿಮ್ಮ ಹೃದಯದಲ್ಲಿದೆಯೋ? ದೇವರು ನನಗೆ ಯಾಕೆ ಇದನ್ನು ಮಾಡಲಿಲ್ಲ, ಅದನ್ನು ಮಾಡಲಿಲ್ಲ, ಅವರಿಗೆ ಕೊಟ್ಟರು ಇವರಿಗೆ ಕೊಟ್ಟರು ಅಂತ ನೀವು ಅಂದುಕೊಳ್ತಾ ಇದ್ದೀರಾ? ದೇವರಿದ್ದಾರೆ, ಇದ್ದು ಏನ್ ಪ್ರಯೋಜನ ಎನ್ನುವ ರೀತಿಯಲ್ಲಿ ಕೇರ್ಲೆಸ್ನೆಸ್ ತೋರಿಸ್ತಾ ಇದ್ದೀರಾ? ದೇವರ ವಿಷಯದಲ್ಲಿ ಶ್ರದ್ಧೆ ಇಲ್ಲವೋ? ದೇವರ ಆಶೀರ್ವಾದ ಬೇಕೆಂಬ ಆಸೆ ನಿಮಗಿಲ್ಲವೋ? ದೇವರೊಂದಿಗಿರೋದಾದರೆ ಆಶೀರ್ವದಿಸಲ್ಪಡುತ್ತೇನೆ ಎಂಬ ನಂಬಿಕೆ ನಿಮಗಿಲ್ಲವೋ? ಬಹಳಷ್ಟು ಜನ ಈ ದಿನ ದೇವರೊಂದಿಗೆ ಸಮಾಧಾನಗೊಳ್ಳಲ್ಲ. ಮಾನಸಾಂತರ ಅಂದರೆ ಏನಂದ್ಕೊಳ್ತೀರಿ? ನಮ್ಮ ತಪ್ಪೆಲ್ಲ ದೇವರೊಂದಿಗೆ ಒಪ್ಪಿಕೊಂಡು ಒಂದು ಅಗ್ರಿಮೆಂಟ್ಗೆ ಬರ್ತಿದ್ದೇವೆ, ಒಂದು ಒಪ್ಪಂದ ಮಾಡಿಕೊಳ್ತಿದ್ದೇವೆ ಎಂದ ಅರ್ಥ. ಯೇಸುವೇ, ಇನ್ಮೇಲೆ ನನ್ನ ಜೀವಿತ ನಿಮಗೆ ಇಷ್ಟಾನುಸಾರವಾಗಿ ಜೀವಿಸ್ತೇನೆ. ಈಗ ಗತದಲ್ಲಿ ನನ್ನ ಇಷ್ಟದಂತೆ ಜೀವಿಸಿ ನನ್ನ ಜೀವಿತ ನಾಶ ಮಾಡಿಕೊಂಡಿದ್ದೇನೆ. ಆ ಹಳೆಯ ಪಾಪ ನನ್ಮೇಲೆ ಬರಬೇಕಾದ ಶಿಕ್ಷೆ ನೀವು ಶಿಲುಬೆ ಮೇಲೆ ಹೊತ್ತುಕೊಂಡದ್ದರಿಂದ ನನ್ನ ಕ್ಷಮಿಸಿರಿ ಯೇಸುವೆ ಎಂಬುದಾಗಿ ಆತನ ಪಾದದ ಬಳಿಯಲ್ಲಿ ಮೊರೆಯಿಟ್ಟಿದ್ದಕ್ಕೆ ದೇವರು ನೂತನವಾದ ಕಾರ್ಯಗಳನ್ನು ಜರುಗಿಸುತ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಈ ದಿನ ದೇವರೊಂದಿಗೆ ಸಮಾಧಾನದಲ್ಲಿದ್ದೀರಿ? ದೇವರೊಂದಿಗೆ ಸರಿಯಾಗಿದ್ದೀರಿ? ಇಲ್ಲವೇ ದೇವರಂದ ಕೂಡಲೇ ಭಯಪಡ್ತಾ ಇದ್ದೀರಿ? ಇಲ್ಲವೇ ದೇವರಂದ ಕೂಡಲೇ ಅಡಗಿಕೊಳ್ತಾ ಇದ್ದೀರಿ? ಇಲ್ಲವೇ ಪ್ರಾರ್ಥನೆ ಅಂದ ಕೂಡಲೇ ಇಷ್ಟವಿಲ್ಲದವರಾಗಿ ಇರ್ತಾ ಇದ್ದೀರಿ? ಇಂತಹ ವಾಕ್ಯ ಅಂದ ಕೂಡಲೇ ಆಸೆ ಇಲ್ಲದವರಾಗಿ ಇರ್ತಾ ಇದ್ದೀರಿ? ಬಹಳಷ್ಟು ಜನ ಸಿಸ್ಟರ್ಸ್ ಹೇಳ್ತಾರೆ, ಬ್ರದರ್, ನಾವು ಮೀಟಿಂಗ್ ಅಂತ ಹೇಳಿದ್ರೆ ನಮ್ಮ ಗಂಡ ಕೋಪಗೊಳ್ತಾರೆ. ಎದಕ್ಕಾಗಿ? ಮೀಟಿಂಗ್ನಲ್ಲಿ ದೇವರ ವಾಕ್ಯ ಕೇಳಲು ಹೋಗಿದ್ದಕ್ಕೆ ಕೋಪಗೊಳ್ತಾರಂತೆ. ಅದೇ ಮೂವಿಗೆ ಹೋದ್ರೆ ಕೋಪಗೊಳ್ಳಲ್ಲ, ಶಾಪಿಂಗ್ ಹೋದ್ರೆ ಕೋಪಗೊಳ್ಳಲ್ಲ, ಫ್ರೆಂಡ್ಸ್ ಮನೆಗೆ ಹೋದ್ರೆ ಕೋಪಗೊಳ್ಳಲ್ಲ. ಹೌದಲ್ಲವೇ? ಹಾಗಾದ್ರೆ ಯೇಸುವಿನ ಬಳಿಗೆ ಹೋಗುವಾಗ ಒಬ್ಬ ಮನುಷ್ಯ ಏನಾಗ್ತಾನೆ? ಬದಲಾಗುತ್ತಾನೆ ಪ್ರಿಯರೇ. ಆದರಿಸಲ್ಪಡುತ್ತಾನೆ, ಕ್ಷಮಾಪಣೆ ಹೊಂದಿಕೊಳ್ತಾನೆ. ಯೇಸುವಿನ ಬಳಿಗೆ ಬರಬೇಕು, ನಮ್ಮ ವಿವಾದ ತೀರಿಸಿಕೊಳ್ಳಬೇಕು. ನಮ್ಮ ಮನಸ್ಸು ದೇವರೊಂದಿಗೆ ಸರಿಯಾಗಿರಲ್ಲ. ನಮ್ಮ ಹೃದಯ ಈ ಲೋಕದೊಂದಿಗೆ ಬೆರೆತುಕೊಂಡಿದೆ. ಭಕ್ತಿ ರೋಟೀನ್ ಆಗಿ ನಾವು ಮಾಡ್ತಲೇ ಇದ್ದೇವೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎನ್ನುವಂತೆ. ಸಭೆಗೆ ಹೋಗ್ತೇವೆ ಬರ್ತೇವೆ ಎಂದು ಬಹುಶಃ ಹೇಳ್ತಿರ್ಬೋದೇನೋ. ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿಲ್ಲ. ಹೃದಯ ದೇವರೊಂದಿಗೆ ಸರಿಯಾಗಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 18ನೇ ವಚನದಲ್ಲಿ, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಮ್ಮ ವಿವಾದವೇನು? ತೀರಿಸಿಕೊಳ್ಳೋಣ ಬನ್ನಿರಿ ಅನ್ನುತ್ತಾನೆ.
ನಮ್ಮ ಭಿನ್ನಾಭಿಪ್ರಾಯ, ನಮ್ಮ ಜಗಳ ಏನಿದೆ ಸರಿಪಡಿಸಿಕೊಳ್ಳೋಣ ಬನ್ನಿ. ಯಾಕೆ ನಿಮಗೆ ನನ್ಮೇಲೆ ಜಗಳ? ಯಾಕೆ ನನ್ನ ಮೇಲೆ ಬಾಧೆ? ನಾನಂದ್ರೆ ಯಾಕೆ ನಿಮಗಿಷ್ಟ ಇಲ್ಲ ಹೇಳಿ? ನಾನು ನಿಮ್ಮ ಸೃಷ್ಟಿಕರ್ತನಲ್ಲವೋ, ನಿಮ್ಮನ್ನು ವಿಮೋಚಿಸಿದಾತನಲ್ಲವೋ? ಮುಖಾಮುಖಿಯಾಗಿ ಅದನ್ನು ತಿಳ್ಕೊಳ್ಳೋಣ ಬನ್ನಿ ಅನ್ನುತ್ತಾರೆ. ಬನ್ನಿರಿ, ನಮ್ಮ ವಿವಾದವನ್ನು ತೀರಿಸಿಕೊಳ್ಳೋಣ. ಮತ್ತೇನು ಹೇಳ್ತಾರೆ? ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅವು ಹಿಮದ ಹಾಗೆ ಬಿಳುಪಾಗುವವು. ಏನಂತೆ? ನಿಮ್ಮ ಪಾಪಗಳು ಕಡು ಕೆಂಪಾಗಿ ಇದ್ದರೂ ಕೂಡ ಅವು ಹಿಮದ ಹಾಗೆ ಬಿಳುಪಾಗುವವು. ಕಿರಿಮಂಜಿ ಬಣ್ಣವಾಗಿದ್ದರೂ ಅವು ಉಣ್ಣೆಯಂತೆ ಬೆಳ್ಳಗಾಗುವವು. ಬನ್ನಿರಿ, ನಮ್ಮ ವಿವಾದವನ್ನು ತೀರಿಸಿಕೊಳ್ಳೋಣ. ನಮ್ಮ ಸಂಗತಿ ಏನೆಂದು ನೋಡಿಕೊಳ್ಳೋಣ. ಹೇಳ್ರಿ, ನೀವೇನು ಹೇಳಬೇಕು ಹೇಳ್ರಿ, ನಾನೇನು ಹೇಳಬೇಕು ಹೇಳ್ತೇನೆ. ಹೌದಲ್ಲವೇ? ಈ ದಿನ ಆರ್ಗ್ಯುಮೆಂಟ್ಸ್ ಒನ್ ವೇಯಲ್ಲಿಯೇ ನಡೆಯುತ್ತಿವೆ. ಯೇಸು ಹೇಳ್ತಾರೆ, ನನ್ನ ಬಳಿಗೆ ಬನ್ನಿರಿ ನೇರವಾಗಿ. ನೀವು ನನ್ನ ಬಲಹೀನತೆ ಏನೆಂದು ಹೇಳ್ರಿ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ದೇವರಲ್ಲಿನ ಬಲಹೀನತೆ ಕಂಡುಹಿಡಿಯಲು ಆಶಿಸುವವನು ಮೂರ್ಖನು ಪ್ರಿಯರೇ. ಆದರೆ ನಮ್ಮ ಬಲಹೀನತೆ ನೋಡಿಕೊಳ್ಳುವುದಾದರೆ ನಾವು ಧನ್ಯರಾಗ್ತೇವೆ. ನಿಮ್ಮಲ್ಲಿ ತಪ್ಪಿರುವಾಗ ಎಲ್ಲರಲ್ಲಿಯೂ ತಪ್ಪು ಕಾಣಿಸ್ತವೆ. ಹಸುರುಗಣ್ಣುಳ್ಳವನಿಗೆ ಲೋಕವೆಲ್ಲ ಹಸರಾಗಿ ಕಾಣಿಸುತ್ತೆ. ನೀವು ತಪ್ಪು ಮಾಡಿ ಎಲ್ಲರೂ ತಪ್ಪು ಮಾಡಿದ್ದಾರೆ ಎಂದು ಹೇಳೋದು ಈ ದಿನ ಸರ್ವಸಾಧಾರಣ ಆಗ್ಬಿಟ್ಟಿದೆ. ನೀವು ಕ್ರೈಸ್ತರಾಗಿ ತಪ್ಪು ಮಾಡುತ್ತಾ ಇತರರನ್ನು ಕೂಡ ನೀವು ನಿಮ್ಮೊಂದಿಗೆ ಹೋಲಿಸಿಕೊಂಡು ಅವರು ಹೀಗೆ ಮಾಡ್ತಿದ್ದಾರೆ, ಅವರು ಹಾಗೆ ಮಾಡ್ತಿದ್ದಾರೆ ಅನ್ನೋದಾದ್ರೆ ಬನ್ನಿರಿ, ನಮ್ಮ ವಿವಾದವನ್ನು ತೀರಿಸಿಕೊಳ್ಳೋಣ. ಎಂದೇ ಆಗಲಿ ನೀವು ಮೊಳಕಾಲೂರಿ ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ಸಂಭಾಷಿಸಿಕೊಂಡಿದ್ದೀರಾ? ಯೇಸುವಿಗೆ ಉತ್ತರ ಕೊಟ್ಟಿದ್ದೀರಾ? ಈ ದಿನ ಮಾಡಿರಿ. ಅದೇ ನಿಮ್ಮ ರಕ್ಷಣೆಯ ದಿನವಾಗುತ್ತೆ. ಅದೇ ನಿಮ್ಮ ಆಶೀರ್ವಾದದ ವರ್ಷವಾಗಿರುತ್ತೆ, ನೀತಿ ವಸ್ತ್ರವಾಗುತ್ತೆ. ಬನ್ನಿ, ನಮ್ಮ ವಿವಾದ ತೀರಿಸಿಕೊಳ್ಳೋಣ. ಏನಾಗಿದೆ ಹೇಳಿಕೊಂಡ್ರಿ. ನಿಮ್ಮ ಬಾಧೆ ಏನು? ನಿಮ್ಮ ಕಷ್ಟ ಏನಾಗಿದೆ? ನಿಮ್ಮ ಅವಶ್ಯಕತೆ ಏನಾಗಿದೆ? ನಿಮ್ಮ ಲೋಪ ಏನಾಗಿದೆ? ಹೇಳಿದ್ರೆ ತಾನೇ ತೀರಿಸೋದು. ದೇವರಿಗೆ ಹೇಳಿಕೊಡ್ರಿ. ಬನ್ನಿ, ನಾವು ವಾದಿಸುವ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅವು ಹಿಮದ ಹಾಗೆ ಬೆಳುಪಾಗುವವು. ಕೆಂಪಾದ ಪಾಪಗಳು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವಾಗ ಬೆಳ್ಳಗಾಗಿ ಮಾರ್ಪಡ್ತವೆ. ಯೇಸು ಕ್ರಿಸ್ತನ ರಕ್ತವು ಪ್ರತಿ ಪಾಪದಿಂದ ನಮ್ಮನ್ನು ತೊಳೆದು ಪವಿತ್ರಗೊಳಿಸುತ್ತದೆ. ಬನ್ನಿರಿ, ನಮ್ಮ ವಿವಾದ ತೀರಿಸಿಕೊಳ್ಳೋಣ. ದೇವರ ವಾಕ್ಯದ ಬಳಿಗೆ ಬನ್ನಿರಿ. ಆತನ ವಾಕ್ಯದಿಂದ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ. ನಿಮ್ಮ ಮನಸಾಕ್ಷಿಯನ್ನು ಸರಿಪಡಿಸಿಕೊಳ್ಳಿರಿ. ನಿಮ್ಮ ದೋಷಗಳನ್ನು, ಶಾರ್ಟ್ ಕಮಿಂಗ್ಸ್ಗಳನ್ನು, ಪಾಪಗಳನ್ನು ಒಪ್ಪಿಕೊಳ್ಳಿರಿ. ತಿಳಿದೋ ತಿಳಿಯದೆಯೋ ಇಹ ಸಂಬಂಧವಾದ ಅನೇಕ ದುರಾಭ್ಯಾಸಗಳಿಗೆ ಒಳಗಾಗಿರ್ಬೋದು. ದುಷ್ಟಕರವಾದ ಕಾರ್ಯಗಳಿಗೆ ನೀವು ಅವಕಾಶ ಕೊಟ್ಟಿರ್ಬೋದು. ಏನೋ ಪದ್ಧತಿಯಂತೆ ಬೆಳಗ್ಗೆ ಸ್ನಾನ ಮಾಡಿದ್ರೆ ಪಾಪ ಹೋಗ್ತದಂದುಕೊಳ್ತಾರೆ. ಹಾಗಾಗಲ್ಲ ಪ್ರಿಯರೇ. ಪಾಪ ಮಾಡಿ ದಾನ ಮಾಡಿದ್ರೆ ಪಾಪ ಹೋಗಲ್ಲ. ಪಾಪ ಹೋಗಲು ಒಂದೇ ಮಾರ್ಗವಿದೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಮಾತ್ರವೇ ಒಬ್ಬ ಪಾಪಿ ಪರಿಶುದ್ಧಗೊಳಿಸಲ್ಪಡುವನು. ಯಾಕೆಂದ್ರೆ ಆತನಿಗೆ ಮಾತ್ರವೇ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಅಧಿಕಾರವಿದೆ. ಯಾಕೆಂದ್ರೆ ಆತನೊಬ್ಬನೇ ನಮಗೋಸ್ಕರ ಪಾಪರಹಿತನಾದಾಗ್ಯೂ ಕೂಡ ಶಿಲುಬೆ ಮೇಲೆ ನಮಗೋಸ್ಕರ ಮರಣ ಹೊಂದಿ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದ ಆತನಾಗಿದ್ದಾನೆ. ಕ್ರೈಸ್ತತ್ವಕ್ಕೆ ಮುಖ್ಯವಾದ ಮೂಲ ಪುನರುತ್ಥಾನನಾಗಿರುವಂತಹ ಕ್ರಿಸ್ತನಾಗಿದ್ದಾರೆ. ಶಿಲುಬೆಯ ಸುವಾರ್ತೆಯನ್ನು ಪ್ರಕಟಿಸಬೇಕಾಗಿದೆ. ಪುನರುತ್ಥಾನನಾದ ಕ್ರಿಸ್ತನನ್ನು ಬಯಲ್ಪಡಿಸಬೇಕಾಗಿದೆ. ಅಂದರೆ ಎತ್ತಿ ತೋರಿಸಬೇಕಾಗಿದೆ. ಬನ್ನಿರಿ, ನಮ್ಮ ವಿವಾದ ತೀರಿಸಿಕೊಳ್ಳೋಣ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅವು ಹಿಮದ ಹಾಗೆ ಬಿಳುಪಾಗುವವು. ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಅವು ಬೆಳ್ಳಗಾಗುವವು. ನಿಮ್ಮ ಪಾಪಗಳು ಕೆಂಪು ಕಲೆಯಿಂದ ಕೂಡಿದಾದಾಗಿಯೂ ಕೂಡ ಹಿಮದ ಹಾಗೆ ಬೆಳ್ಳಗಾಗುವವು. ಕಲ್ಮಶೇಲದ ಜೀವಿತ ಕೊಡ್ತೇನನ್ನುತ್ತಾರೆ ದೇವರು. ಯಾವುದೇ ವಿಧವಾದಂತಹ ಲೋಪ ಇಲ್ಲದಂತೆ ಸಭೆಯು ನಿರ್ದೋಷವಾಗಿಯೂ ನಿಷ್ಕಳಂಕವಾಗಿಯೂ ಇರಬೇಕೆಂದು, ಒಂದು ಕಲೆಯಾಗಲಿ ಕಪ್ಪು ಚುಕ್ಕೆಯಾಗಲಿ ಇಲ್ಲದಂತೆ ಮಾಡುವುದಕ್ಕಾಗಿ ಕ್ರಿಸ್ತನು ತನ್ನ ರಕ್ತ ಕೊಟ್ಟು ನಮ್ಮನ್ನು ಕೊಂಡ್ಕೊಂಡಿದ್ದಾರೆ. ಆತನ ರಕ್ತದಿಂದ ನಾವು ತೊಳೆಯಲ್ಪಡುವಾಗ ನಾವು ಪರಿಶುದ್ಧರಾಗ್ತೇವೆ. ಅರ್ಧದಲ್ಲಿಯೇ ನೀವು ಸಾಯಬೇಕೆಂದು, ನೀವು ಹಾಳಾಗಿ ಹೋಗಬೇಕೆಂದು ದೇವರು ಕೋರುತ್ತಾ ಇಲ್ಲ. ಪ್ರತಿಯೊಬ್ಬರನ್ನು ಯೇಸು ಪ್ರೀತಿಸ್ತಿದ್ದಾರೆ. ನನ್ನ ಯೇಸು ನನ್ನನ್ನು ಪ್ರೀತಿಸ್ತಾರೆ ಎಂದು ದಿನಾಲೂ ನಿಮ್ಮ ಹೃದಯದೊಳಗೆ ಹೇಳಿಕೊಳ್ಳಿರಿ. ದೇವರ ಮಾತಿಗೆ ನೀವು ವಿಧೇಯರಾಗುವುದಕ್ಕಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ.
ನೀವು ಒಪ್ಪಿ ನನ್ನ ಮಾತು ಕೇಳುವುದಾದರೆ ಏನಾಗ್ತದಂತೆ? ನೀವು ಸಮ್ಮತಿಸಿ ನನ್ನ ಮಾತು ಕೇಳುವುದಾದರೆ ಭೂಮಿಯ ಮೇಲೆ ಸಮಸ್ತ ಒಳ್ಳೆಯ ಫಲಗಳನ್ನು ನೀವು ಭುಜಿಸುವಿರಿ. ಆಲ್ ದ ಬೆಸ್ಟ್ ವಿಲ್ ಕಮ್ ಟು ಯು. ನೀವು ನನ್ನ ಮಾತನ್ನು ಅಂಗೀಕರಿಸುವುದಾದರೆ ಒಳ್ಳೆಯದನ್ನು ನಿಮಗೆ ಕೊಡ್ತೇನೆ, ಶ್ರೇಷ್ಠವಾದದ್ದನ್ನು ನಿಮಗೆ ಕೊಡ್ತೇನೆ, ನಿಮಗೆ ಅವಶ್ಯಕವಾದದ್ದನ್ನು ನಿಮಗೆ ಕೊಡ್ತೇನೆ. ಹಾಲೆಲೂಯ! ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ನೀವು ದೇವರ ಸನ್ನಿಧಿಯಲ್ಲಿ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ, ಚರ್ಚಿಗೆ ಬರಲಿಕ್ಕಾಗಲ್ಲ ಅನ್ನುತ್ತಾರೆ ಕೆಲವರು, ದೂರದಲ್ಲಿದ್ದೇವೆ ಅನ್ನುತ್ತಾರೆ ಇನ್ನು ಕೆಲವರು. ಟ್ರೈ ಮಾಡಿರಿ. ಅಷ್ಟರೊಳಗೆ ನಿಮ್ಮ ಪಕ್ಕದಲ್ಲಿರುವ ಸಭೆಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ನಿಮ್ಮ ಹೃದಯವನ್ನು ಹೊಯ್ದುಕೊಳ್ಳಿರಿ. ಮಾನಸಾಂತರ ಹೊಂದಿದ ದಂಪತಿಗಳಾಗಿ ಮದುವೆಯಾದ ಆರಂಭದಲ್ಲಿ ನೀವು ಹನಿಮೂನ್ಗೆ ಪ್ಲಾನ್ ಮಾಡ್ತಿದ್ದೀರಿ ಹೊರತು ಕರ್ತನ ಸನ್ನಿಧಿಯಲ್ಲಿ ಏಕಾಂತವಾಗಿ ಕಾಲ ಕಳೆಯಬೇಕೆಂಬ ಪ್ಲಾನ್ ನಿಮಗಿದೆಯಾ? ಮಾಡಿಕೊಳ್ಳಿರಿ. ದೇವರು ನಮಗೆ ಉಪಕಾರ ಮಾಡಿದ್ದಾರೆ. ನಾವು ಆತನಿಗೆ ವಿಧೇಯರಾಗಬೇಕು. ಮಾತು ಕೇಳುವುದು ಆತನಿಗೆ ಎಷ್ಟೋ ಇಷ್ಟ. ಯಜ್ಞಗಳನ್ನು ಅರ್ಪಿಸುವುದಕ್ಕಿಂತ ಆತನ ಮಾತು ಕೇಳುವುದೇ ಶ್ರೇಷ್ಠ. ಆತನಿಗೆ ಬೇಕಾದದ್ದು ಯಜ್ಞಗಳಲ್ಲ, ನಾವು ಆತನ ಮಾತು ಕೇಳಬೇಕು. ಕರ್ತನಿಗೆ ಅದು ಬಹಳ ಇಷ್ಟ. ದೇವರು ನಮ್ಮೊಂದಿಗೆ ಮಾತಾಡುವಾಗ ಆತನ ಮಾತು ಕೇಳಿ ಆತನ ವಾಕ್ಯಾನುಸಾರವಾಗಿ ಜೀವಿಸಬೇಕು. ನೀವು ಸಮ್ಮತಿಸಿ ನನ್ನ ಮಾತು ಕೇಳುವುದಾದರೆ ನೀವು ಒಳ್ಳೆ ಪದಾರ್ಥಗಳನ್ನು ಭುಜಿಸುವಿರಿ. ಸಮ್ಮತಿಸಲಾರದೆ ತಿರುಗಿ ಬಿದ್ದರೆ ನಿಶ್ಚಯವಾಗಿ ನೀವು ಕತ್ತಿಯ ಬಾಯಿಗೆ ತುತ್ತಾಗುವಿರಿ ಎಂಬುದಾಗಿ ಯೆಹೋವನೇ ಇದನ್ನು ನುಡಿಯುತ್ತಾನೆ. ನೀವು ಸಮ್ಮತಿಸಲಾರದೆ ತಿರುಗಿ ಬೀಳುವುದಾದರೆ ನಿಶ್ಚಯವಾಗಿ ನೀವು ಕತ್ತಿಗೆ ತುತ್ತಾಗುವಿರಿ. ಅಬ್ಬಾ, ದೇವರು ಮಾತು ಕೇಳಿದ್ರೂ ಒಂದೇ, ಕೇಳದಿದ್ರೂ ಒಂದೇ ಅಂತ ಅಂದ್ಕೊಳ್ಬೇಡಿ ಪ್ರಿಯರೇ. ಕೇಳಿದ್ರೂ ಹಾಗೇ ಇದ್ದೇವೆ, ಕೇಳದಿದ್ರೂ ಹಾಗೇ ಇದ್ದೇವೆ ಅಂದುಕೊಳ್ತಾ ಕೂತ್ಕೊಳ್ಬೇಡಿ ಪ್ರಿಯರೇ. ದೇವರ ಮಾತು ಕೇಳಿದವರಿಗಲ್ಲ, ಕೇಳದವರಿಗೂ ದೇವರು ಉಪಯೋಗಿಸಿಕೊಳ್ತಾರೆ ಅಂತ ಅಂದುಕೊಳ್ಳಬೇಡಿರಿ. ದೇವರ ಮಾತನ್ನು ಕೇಳಿದಾಗ ಆತನ ಮಾತು ಕೇಳಿ ನಡುಗುವುದಾದರೆ ಆತನ ದೃಷ್ಟಿ ನಮ್ಮ ಮೇಲಿಡುತ್ತಾನೆ. ದೇವರ ಮಾತನ್ನು ಕೇಳಿ ಆತನ ವಾಕ್ಯಾನುಸಾರವಾಗಿ ನಾವು ಜೀವಿಸುವುದಾದರೆ ಆಶೀರ್ವದಿಸಲ್ಪಡ್ತೇವೆ. ಕೇಳದಿದ್ದರೆ ತಿರುಗಿ ಬೀಳುವುದಾದರೆ ಕತ್ತಿಗೆ ತುತ್ತಾಗ್ತೇವೆ. ಈಗ ಆ ಥಿಯೇಟರ್ಗೆ ಹೋಗುವಾಗ ಡಾಕ್ಟರ್ಸ್ ಏನ್ ಮಾಡ್ತಾರೆ ಹೇಳಿ? ಸರ್ಜರಿ ಅಂದ್ರೆ ಏನು? ಕತ್ತಿಯಿಂದ ನಿಮ್ಮ ಹೊಟ್ಟೆ ಕೊಯ್ಯುವಂಥದ್ದಾಗಿರುತ್ತೆ. ಕರ್ತನು ಹೇಳ್ತಾನೆ, ನಿಮಗೆ ಅಂತಹ ಅಪಾಯ ಬರಗೊಡಿಸಲ್ಲ, ಮರಣಾಪಾಯ ಬರದಂತೆ, ಪ್ರಮಾದಗಳು ಬರದಂತೆ ನಾನು ನಿಮ್ಮನ್ನು ಕಾಪಾಡ್ತೇನೆ ಅನ್ನುತ್ತಾರೆ. ಸಮ್ಮತಿಸದಿದ್ದರೆ ಶಾಪ, ಸಮ್ಮತಿಸುವುದಾದರೆ ದಿವ್ಯದಾನಗಳು ಎಂದು ಹೀಗೆ ಆತನು ಹೇಳಿದ್ದು ನಮ್ಮ ಒಳ್ಳೆಯದಕ್ಕಾಗಿ. ಆತನು ಕೊಡುವ ಆಪ್ಷನ್ಸ್ ಎಲ್ಲ ನಮ್ಮ ಉಪಯೋಗಕ್ಕೋಸ್ಕರ ಇರುವುದಕ್ಕಾಗಿ. ಒಂದು ವೇಳೆ ದೇವರೊಂದಿಗೆ ನಿಮಗೆ ಅಸಮಾಧಾನ ಇರುವುದಾದರೆ, ದೇವರೊಂದಿಗೆ ಭಿನ್ನಾಭಿಪ್ರಾಯ ಇರುವುದಾದರೆ, ದೇವರ ಮೇಲೆ ನಂಬಿಕೆ ಇಲ್ಲದಿದ್ದರೆ, ನಿಮ್ಮ ಹೃದಯದಲ್ಲಿ ಅನುಮಾನ ಇರುವುದಾದರೆ ಅವುಗಳನ್ನು ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ಳಿರಿ. ಮೊಳಕಾಲೂರಿ ಪ್ರಾರ್ಥಿಸಿರಿ. ಯೇಸು ನಿಮ್ಮ ಹೃದಯದಲ್ಲಿ ಬೇಕಾದ ಸಮಾಧಾನ ಕೊಡ್ತಾರೆ, ನಿಮ್ಮ ಅವಶ್ಯಕತೆಯನ್ನು ತೀರಿಸುತ್ತಾರೆ, ನಿಮ್ಮ ಕಲ್ಮಶವನ್ನು ತೊಳೆದು ನೂತನ ಸೃಷ್ಟಿಯಾಗಿ ಹಿಮಕ್ಕಿಂತಲೂ ಬಿಳುಪಾಗಿ ಮಾಡಿ ಮಾರ್ಪಡಿಸುತ್ತಾರೆ. ಅಂತಹ ಮಾರ್ಪಡಿಕೆ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಮ್ಮೆ ನಿಮ್ಮ ಪಾದಗಳ ಬಳಿಗೆ ಬರ್ತಿದ್ದೇವೆ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ದೇವರೇ ನಿಮ್ಮ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅವರೆಲ್ಲರನ್ನು ನೀವೇ ದರ್ಶಿಸಿರಿ. ಪ್ರತಿ ಉದಯದಲ್ಲಿ 7 ಗಂಟೆಯಿಂದಲೇ ನಿಮ್ಮ ಮಾತಿನಿಂದ ನಮ್ಮ ದಿನ ಪ್ರಾರಂಭಿಸುವಾಗ ನಮ್ಮ ಜೀವಿತದಲ್ಲಿ ದಿವ್ಯದಾನಗಳನ್ನು ದಯಪಾಲಿಸಿರಿ. ನಿಮ್ಮ ಮಾತು ಕೇಳುವುದಕ್ಕಾಗಿ ಸಹಾಯ ಮಾಡಿರಿ. ನಿಮ್ಮೊಂದಿಗೆ ಸಹವಾಸದಲ್ಲಿರುವುದಕ್ಕಾಗಿ ಸಹಾಯ ಮಾಡಿರಿ ತಂದೆಯೇ. ನಿಮ್ಮ ಸನ್ನಿಧಿ ಹುಡುಕುವುದಕ್ಕಾಗಿ ಸಹಾಯ ಮಾಡಿರಿ. ನಿಮ್ಮ ಕರೆಗೆ ವಿಧೇಯರಾಗಲು ಸಹಾಯ ಮಾಡಿರಿ. ಈ ದಿನವೆಲ್ಲ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಸುತ್ತಲಿಟ್ಟು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಯಾವ ಸ್ಥಳದಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ. ಹಾಗಾಗಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ತೆಲುಗು, ತಮಿಳ್, ಹಿಂದಿ, ಮಲಯಾಳಂ, ಒರಿಯಾ ಈ ಎಲ್ಲ ಭಾಷೆಗಳಲ್ಲಿ ಕಲ್ವರಿ ದರ್ಶನ ಎಂಬ ಕಾರ್ಯಕ್ರಮ ಪ್ರಸಾರವಾಗ್ತಿವೆ. ಅನೇಕ ಸಾವಿರಾರು ಜನರು ಅನೇಕ ಭಾಷೆಗಳಲ್ಲಿ ಸಾರಲ್ಪಡುತ್ತಿರುವ ಈ ಸಂದೇಶಗಳನ್ನು ಕೇಳಿ ಮೇಲು ಹೊಂದುತ್ತಿದ್ದಾರೆ. ಈ ಸೇವೆಯನ್ನು ನೀವು ಪ್ರೀತಿಸಿ ಈ ಸೇವೆಯಲ್ಲಿ ಪಾಲುಗಾರರಾಗಬೇಕೆಂದು ಕರ್ತನು ನಮಗೆ ಕೊಡುವ ಆಶೀರ್ವಾದದಲ್ಲಿ ನೀವು ಪಾಲುಗಾರರಾಗಿ, ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆ ಕಳಿಸಿ ಈ ಸೇವೆಯಲ್ಲಿ ಪಾಲುಗಾರರಾಗಿ.
ಜೈಪಾಲ್ ಫೌಂಡೇಶನ್ಸ್ ಎಂಬ ಅಕೌಂಟ್ ನಂಬರ್ ಕೆಳಗೆ ಕೊಡಲ್ಪಟ್ಟಿವೆ. ಹಾಗೆಯೇ ನಿಮಗೋಸ್ಕರ ಪ್ರತ್ಯೇಕವಾದಂತಹ ಗೂಗಲ್ ಪೇ ಫೋನ್ ನಂಬರ್ ಕೂಡ ಕೊಡಲಾಗ್ತಿವೆ. ನಿಮ್ಮ ಅನುಕೂಲತೆಯಂತೆ ಕಾಣಿಕೆ ಕಳಿಸಿ, ತಪ್ಪದೆ ದೇವರು ನಿಮಗೆ ಪ್ರತಿಫಲ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬ್ಯಾಂಗ್ಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗ್ಬೋದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬ್ಯಾಂಗ್ಳೂರಿನಲ್ಲಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು.